ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಶುರುವಾಗುತ್ತಾ ಸಂಕಷ್ಟ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಖಾಸಗಿ ಚಾನೆಲ್ನಲ್ಲಿ ಹಣ ಹೂಡಿಕೆ ಮಾಡಿದ್ರ ಬಗ್ಗೆ ಸಿಬಿಐ ನೋಟಿಸ್ ಅನ್ನ ಕೊಟ್ಟಿದೆ. ಕೇರಳದ ಖಾಸಗಿ ಚಾನೆಲ್ ಆಡಳಿತ ಮಂಡಳಿಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಜನವರಿ 11ರಂದು ವಿಚಾರಣೆಗೆ ಬರುವಂತೆ ಸಿಬಿಐ ಸೂಚನೆ ನೀಡಿದೆ. 2016-17ರಲ್ಲಿ ಡಿಕೆಶಿ ಹೂಡಿದ್ದ ಹಣದ ಬಗ್ಗೆ ವಿವರಣೆಯನ್ನ ಕೇಳಿದೆ ಸಿಬಿಐ. 2016-17ರಲ್ಲಿ 25 ಲಕ್ಷ ಹಣ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಾಗಿ ಹಣದ ಮೂಲ ಕೆದಕೋಕೆ ಬೆಂಗಳೂರು ಸಿಬಿಐನಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಈಗಾಗಲೇ ಹಣದ ಬಗ್ಗೆ ಡಿಕ್ಲೇರ್ ಮಾಡಿರುವ ಡಿಕೆ ಶಿವಕುಮಾರ್ ಇದೀಗ ಡಿಕೆ ಶಿವಕುಮಾರ್ಗೆ ಹೊಸ ವರ್ಷದ ಸಂಭ್ರಮದಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಇದೆ. ಈಗ ಆಲ್ರೆಡಿ ಹಲವು ಕೇಸ್ಗಳಿದೆ, ಹಲವು ರೀತಿಯಾದಂತಹ ತನಿಖೆಗೆ ಒಳಪಟ್ಟಿದ್ದಾರೆ, ವಿಚಾರಣೆಗಳು ನಡೀತಾ ಇದೆ. ಒಂದ್ ಕಡೆಯಲ್ಲಿ ಸಿಬಿಐ ಕೇಸನ್ನ ಖುಲಾಸೆ ಮಾಡಿಸಬೇಕು ಅಂತ ಹೋರಾಟ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇದೀಗ ಇನ್ನೊಂದು ಸಂಕಷ್ಟ ಎದುರಾಗಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ದಟ್ಟುವ ಕಾಡ್ತಾ ಇದೆ. ಖಾಸಗಿ ಚಾನೆಲ್ ಒಂದಕ್ಕೆ ಹಣ ಹೂಡಿಕೆ ಮಾಡಿದ್ರಂತೆ. 2016 ಮತ್ತು 17ರಲ್ಲಿ ಕೇರಳದ ಖಾಸಗಿ ಚಾನೆಲ್ ಒಂದಕ್ಕೆ ಅವರು ಸುಮಾರು 25 ಲಕ್ಷ ಹಣವನ್ನ ನೀಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ತನಿಖೆಗೆ ಒಳಪಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಆ ಖಾಸಗಿ ಚಾನೆಲ್ನ ಮುಖ್ಯಸ್ಥರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಎಷ್ಟು ಹಣ ಹೂಡಿಕೆ ಮಾಡಿದ್ರು, ಯಾವಾಗ ಮಾಡಿದ್ರು, ಏನು ಎತ್ತ, ಇದೆಲ್ಲದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಈ ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗತ್ತೆ. ಈಗಾಗಲೇ ಹಣದ ಬಗ್ಗೆ ಡಿಕ್ಲೇರ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಇದೀಗ ಇನ್ನೊಂದು ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇರೋದು. ಇದನ್ನ ಹೇಗೆ ಡಿಕೆ ಶಿವಕುಮಾರ್ ಅವರು ನಿಭಾಯಿಸ್ತಾರೆ? ಯಾಕಂದ್ರೆ ಇದು 1-2ನೇ ಕೇಸು ಅಂತಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸಸ್ಗಳು ಇದೆ. ಕೆಲವೊಂದು ತನಿಖೆ ನಡೀತಾ ಇದೆ, ಕೆಲವೊಂದು ಕೋರ್ಟಲ್ಲಿ ಇದೆ, ಕೆಲವೊಂದು ತನಿಖೆ ನಡಿಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೊಸ ವರ್ಷದ ಹೊಸ್ತಿಲಲ್ಲಿ ಇನ್ನೊಂದು ಸಂಕಷ್ಟ ಎದುರಾಗುವಂತ ಲಕ್ಷಣಗಳು. ಇದು ಖಾಸಗಿ ಚಾನೆಲ್ ಹಣ ಹೂಡಿಕೆ ಬಗ್ಗೆ ಯಾವ ರೀತಿ ಆದಂತ ತನಿಖೆ ಆಗ್ತಾ ಇದೆ? ನೀತಿ ಈಗಾಗಲೇ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಇಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಕೋರ್ಟ್ ನಲ್ಲಿ ಕೂಡ ಇದೆ, ಬಾಕಿ ಇದೆ. ಇದರ ಬೆನ್ನಲ್ಲೇ ಖಾಸಗಿ ಚಾನೆಲ್ ಒಂದಕ್ಕೆ ಡಿಕೆ ಶಿವಕುಮಾರ್ ಅವರು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಸೊ ಇದರ ಬಗ್ಗೆ ಈಗ ಸಿಬಿಐ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಆ ಕಂಪನಿಯ ಆಡಳಿತ ಮಂಡಳಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಕಂಪನಿ ಅದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ. 2016-17ರಲ್ಲಿ ಡಿಕೆ ಶಿವಕುಮಾರ್ ಅವರು ಸುಮಾರು 25 ಲಕ್ಷ ರೂಪಾಯಿ ಹಣವನ್ನ ಈ ಕಂಪನಿಯ ಒಂದು ಮೇಲೆತ್ತೋದಕ್ಕೆ ಕೊಟ್ಟಿದ್ದಾರೆ, ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳಿದೆ. ಸೊ ಹಾಗಾಗಿ ಈ ಡಿಕೆ ಶಿವಕುಮಾರ್ ಅವರು 25 ಲಕ್ಷ ಹಣವನ್ನ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಮತ್ತೆ ಹಣ ಎಲ್ಲಿಂದ ಬಂದಿದೆ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಿಬಿಐ ಆಡಳಿತ ಮಂಡಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಕೆಲವೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸಿಬಿಐ ಕುಣಿಕೆಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ನೋಟಿಸ್ ಅನ್ನ ಸಂಸ್ಥೆಗೆ ನೀಡಲಾಗಿದೆಯಾ ಅನ್ನುವಂತ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದ್ರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಕೂಡ ಈಗಾಗಲೇ ತನಿಖೆಗೆ ಇಳಿದಿತ್ತು, ವಿಚಾರಣೆಯನ್ನ ನಡೆಸಿತ್ತು. ನಂತರ ಚಾರ್ಜ್ ಶೀಟ್ ಅನ್ನ ಶೀಘ್ರದಲ್ಲೇ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಒಂದು ಹಿನ್ನೆಲೆಯಲ್ಲಿ ಸಿದ್ಧತೆ ಮಾಡಿಕೊಂಡಿತ್ತು. ಅಷ್ಟರೊಳಗೆ ಕರ್ನಾಟಕ ಸರ್ಕಾರ ಸಿಬಿಐಗೆ ಕೊಟ್ಟಿದ್ದಂತಹ ಕೇಸ್ ಏನಿತ್ತು, ಆ ಕೇಸ್ ಅನ್ನು ವಾಪಸ್ ಪಡ್ಕೊಂಡಿತ್ತು. ಹಿಂದೆ ಯಡಿಯೂರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲಿ ಕೇಸ್ ಅನ್ನ ಕೊಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ. ಆದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದ ಹಾಗೆ ಅದು ಅಕ್ರಮವಾಗಿ ಕೊಡಲಾಗಿದೆ, ಸ್ಪೀಕರ್ ಅವರ ಅನುಮತಿಯನ್ನ ಪಡೆಯದೆ ಜನಪ್ರತಿನಿಧಿಗಳ ಮೇಲೆ ಕೇಸನ್ನ ದಾಖಲು ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ, ನಾವು ಕೇಸ್ ಅನ್ನು ಕೊಡ್ತಾ ಇದ್ದೇವೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ದೂರನ್ನ ಏನ್ ಕೊಡ್ಲಾಗಿತ್ತು ಅದನ್ನ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು. ಹಾಗಾಗಿ ಸಿಬಿಐಗೆ ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿತ್ತು ಇದರಿಂದ. ಯಾಕೆಂದ್ರೆ ರಾಜ್ಯ ಸರ್ಕಾರ ಮೊದಲು ಕೇಸನ್ನ ಕೊಟ್ಟಂತಹ ಸರ್ಕಾರ ಮತ್ತೆ ಕೇಸನ್ನ ವಾಪಸ್ ಪಡ್ಕೊಂಡಿದ್ದೆ ಆದ್ರೆ ಆ ವಿಚಾರಗಳ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೇಸ್ ವಾಪಸ್ ತಗೊಂಡ ಮೇಲೆ ನೀವು ತನಿಖೆ ಮಾಡೋದಕ್ಕೆ ಹೇಗ್ ಬರುತ್ತೆ? ಹಾಗಾಗಿ ಹಿಂದೆ ಬಿಜೆಪಿ ಸರ್ಕಾರ ಅದನ್ನ ಕೊಟ್ಟಿರ್ಬೋದು, ಆದ್ರೆ ನೂತನವಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ಪಡ್ಕೊಂಡಿದೆ. ಸರ್ಕಾರ ಯಾವುದೇ ಪಕ್ಷದ ಇರಲಿ, ಸರ್ಕಾರವೇ. ಹಾಗಾಗಿ ಸರ್ಕಾರ ವಾಪಸ್ ಪಡ್ಕೊಂಡ ನಂತರ
ಆ ವಿಚಾರಣೆಯನ್ನ ಮಾಡೋದಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಇಸ್ಕೊಳ್ಳೋದ್ರಲ್ಲಿ ಸಿಕ್ಕೋದಕ್ಕೆ ಸಿಬಿಐಗೆ ಸಾಕಷ್ಟು ಹಿನ್ನಡೆ ಆಗಿತ್ತು. ಸೊ ಈ ನಿಟ್ಟಿನಲ್ಲಿ ಹೊಸ ಒಂದು ಕೇಸನ್ನ ಅವರ ಮೇಲೆ ಹಾಕ್ಬೇಕು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಈಗ ಸಿಬಿಐ ಕೇಸನ್ನು ವಾಪಸ್ ಕೊಡ್ಕೊಂಡಿದ್ರಿಂದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ನಲ್ಲಿ ಮುಂದುವರಿಯೋದಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಗುತ್ತೆ ಕಾನೂನಿನ ಪರಿಧಿಯಲ್ಲಿ. ಹಾಗಾಗಿ ಹೊಸ ಕೇಸನ್ನ ಅವರ ಮೇಲೆ ದಾಖಲು ಮಾಡಿದ್ದೆ ಆದ್ರೆ ಆ ಕೇಸನ್ನ ಇಟ್ಕೊಂಡು ಅವರ ವೇಗಕ್ಕೆ ಕಡಿವಾಣವನ್ನ ಹಾಕಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಹೊಸ ಕೇಸನ್ನ ಹುಡುಕಲಾಗಿದೆ. ಅದು ಜೈ ಹಿಂದ್ ಅನ್ನುವಂತ ಖಾಸಗಿ ಚಾನಲ್ಗೆ 25 ಲಕ್ಷ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಸಂಸ್ಥೆಗೆ ನೋಟಿಸ್ ಕೊಡಲಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗಲ್ಲ ನೋಟಿಸ್ ಕೊಟ್ಟಿರೋದು, ಸಂಸ್ಥೆಗೆ ಕೊಡಲಾಗಿದೆ. ಅಂದ್ರೆ ಸಂಸ್ಥೆಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಹಣ ಎಲ್ಲಿಂದ ಬಂತು, ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೆ ಕೊಟ್ರು, ನಿಮ್ಗೆ ನೀವು ಹಣವನ್ನ ಪಡ್ಕೊಂಡಿದ್ರ ಅಥವಾ ಅವರೇ ವಾಲಂಟರಿ ಆಗಿ ಕೊಟ್ಟಿದ್ರ, ಈ ವಿಚಾರಗಳನ್ನ ತನಿಖೆ ವಿಚಾರಣೆ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಈ ಸಂಚಿನಲ್ಲಿ ಸಿಲುಕಿಸಬೇಕು ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಸಿಬಿಐ ಆ ರೀತಿಯಾಗಿ ಮಾಡ್ತಾ ಇರಬಹುದೇನೋ ಅನ್ನುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಲುಕಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಈ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಹಣವನ್ನ ಕೊಟ್ಟಿದ್ವಿ, ಮತ್ತೆ ಚಾನಲ್ ನಡೆಯೋದಕ್ಕೆ ಹಣವನ್ನ ಆ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು ಜಾಹೀರಾತು ರೂಪದಲ್ಲಿ ಅನ್ನುವಂಥದ್ದು ಈಗಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ನೀತಿ. ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.